ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆ ತುಂಬ ರೋಚಕವಾಗಿದೆ. ಏನು ಅಂದರೆ, ಇಲ್ಲಿ ಭಾಗ್ಯನ ಮದುವೆ ಆಗಲೇಬೇಕು ಅಂತ ಹೇಳಿ ತಾಂಡವ್ ಎಲ್ಲ ಪ್ರಯತ್ನ ಮಾಡಿ ಭಾಗ್ಯನೂ ಮದುವೆ ಮಂಟಪದವ್ರಿಗೂ ಕರ್ಕೊಂಬರ್ತಾನೆ. ಈ ಕಡೆ ಭಾಗ್ಯ ಹೇಳ್ತಾಳೆ, ನನಗೆ ಗೊತ್ತು ಶ್ರೇಷ್ಠ, ನೀವು ನಾನು ಶ್ರೇಷ್ಠನ ಮಾತಾಡಿರೋದು ನೀವು ನೋಡಿದ್ದೀರಾ, ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀರಾ ಅಲ್ವಾ, ನೋಡಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ, ಶ್ರೇಷ್ಠ ಬಂದೇ ಬರ್ತಾಳೆ ಅಂತ ಹೇಳಿದಾಗ ತಾಂಡವ್ ಹೇಳ್ತಾನೆ, ಇನ್ನು ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡು, ಶ್ರೇಷ್ಠ ಬರೋದು ಇಲ್ಲ, ಈ ಮದುವೆ ನಿಲ್ಲಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳಿ ಹೋಗ್ತಾನೆ. ಆಗ ಮಂಟಪದಲ್ಲಿ ಮದುವೆ ಗಂಡನ ಕರ್ಕೊಂಬನ್ನಿ ಅಂದಾಗ ತಾಂಡವ್ ಹೋಗಿ ಕೂತ್ಕೊತಾನೆ. ಈ ಕಡೆ ಮದುವೆ ಹೆಣ್ಣನ್ನು ಕರ್ಕೊಂಬನ್ನಿ ಅಂತ ಹೇಳಿದಾಗ ಭಾಗ್ಯನ ಕರ್ಕೊಂಬರ್ತಾರೆ. ಆದರೆ ಈ ಕಡೆ ಭಾಗ್ಯನಿಗೆ ತುಂಬ ಗಾಬರಿ ಆಗ್ತಾ ಇರುತ್ತೆ, ಇದೇನು ಇದಿಷ್ಟೊತ್ತಾದರೂ ಶ್ರೇಷ್ಠ ಬರಲಿಲ್ಲಲ್ಲ ಅಂತ ಹೇಳಿ. ಮತ್ತು ಇನ್ನೇನು ಮದುವೆ ಸಮಯ, ಮುಹೂರ್ತ ಸಮಯ ಹತ್ರ ಆಯಿತು, ತಾಳಿ ಕಟ್ಟಿ ಅಂದಾಗ ಈ ಕಡೆ ತಾಂಡವ್ ತಾಳಿ ಎತ್ಕೊಂಡು ನಗ್ತಾ ಅವಳ ಕಿವಿ ಹತ್ರ, ಎಮ್ಮೆ ಏನು ಅಂದ್ಕೊಂಬಿಟ್ಟೆ ನೀನು, ನನ್ನಿಂದ ನಿನಗೆ ಬಿಡುಗಡೆ ಸಿಗತ್ತೆ ಅಂತ ಹೇಳಿ ತುಂಬ ಖುಷಿಯಾಗಿದ್ದೆ ಅಲ್ಲ, ಅವೆಲ್ಲ ನಡೆಯಲ್ಲ, ಇನ್ನು ಮುಂದೆ ನಾನು ನಿಜವಾದ ಆಟ ಆಡ್ತೀನಿ, ನಿನ್ನ ಮನೆಯವ್ರ ಮುಂದೆ ಎಲ್ಲ ನನ್ನ ಬಗ್ಗೆ ಹೇಳಬೇಕು, ನನ್ನ ನಿಜ ರೂಪ ಬಯಲು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅವೇನೂ ಆಗಲ್ಲ, ಇನ್ನು ಮುಗೀತು ನಿನ್ನ ಕತೆ, ನೀನು ನನ್ನ ಅಡಿಯಾಳು, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಕಣೆ ಎಮ್ಮೆ ಅಂತ ಹೇಳಿ ಜೋರಾಗಿ ಖುಷಿಯಾಗಿ ತಾಳಿ ಎತ್ಕೊಂಡು, ತಾಳಿ ಕತ್ತೋರ್ಗೂ ಎತ್ಕೊಂಡೋಗಿ ಇನ್ನೇನು ಗಂಟು ಹಾಕಬೇಕು ಅನ್ನೋಷ್ಟೊತ್ತಿಗೆ ನಿಲ್ಲಿಸಿ ಅಂತ ಹೇಳಿ ಜೋರಾಗಿ ಮದುವೆ ನಿಲ್ಲಿಸ್ತಾರೆ. ಯಾರು ಅಂತ ನೋಡಿದಾಗ ಶ್ರೇಷ್ಠ ಬರ್ತಾಯಿರ್ತಾಳೆ, ಅವನ ಜೊತೆ ಆದಿನೂ ಬರ್ತಾಯಿರ್ತಾಳೆ. ಈ ಕಡೆ ತಾಂಡವ್ಗೆ ಶಾಕ್ ಆಗುತ್ತೆ, ಯಾಕೆಂದರೆ ಶ್ರೇಷ್ಠ ಬರೋಲ್ಲ ಅಂತಲೇ ಹೇಳಿ ಅಂದ್ಕೊಂಡಿರ್ತಾನೆ, ಕಿಡ್ನಾಪ್ ಮಾಡಿಸಿರ್ತಾನೆ ಅವಳು ಬರ್ದಿರೋ ಹಾಗೆ. ಆದರೆ ಇಲ್ಲಿ ಆದಿ ತಾಂಡವ್ ಸೇರಿ ಅವಳನ್ನ ಬಿಡುಗಡೆ ಮಾಡಿರ್ತಾರೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ, ಶ್ರೇಷ್ಠ ಏನು ಮಾಡ್ತಾಳೆ ಕೋಪದಿಂದ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.